ದೊಡ್ಡ ದೊಡ್ಡ ಫೇಮಸ್ ಸ್ವೀಟ್ ಅಂಗಡಿ ಒಳಗೆ ಸಿಗೋ ಈ ಗುಲಾಬ್ ಜಾಮೂನ್, ಸ್ಪೆಷಲಿ ಖವಾದ್ ಗುಲಾಬ್ ಜಾಮೂನನ್ನ ಇವತ್ತು ಮನಿ ಒಳಗೆ ಸರಳವಾಗಿ 15 ನಿಮಿಷದಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಖವಾದ್ ಗುಲಾಬ್ ಜಾಮೂನ್ ಅಂದ ತಕ್ಷಣ ನೀವು ಮಾರ್ಕೆಟಿಗೆ ಹೋಗಿ ಖವಾ ತರೋ ಅವಶ್ಯಕತೆ ಇಲ್ಲ. ಆಮೇಲೆ ಈ ಇನ್ಸ್ಟಂಟ್ ಆಗಿ ಮಾಡೋ ಪ್ರಿಮಿಕ್ಸ್ ಸಿಗ್ತದಲ್ಲ ಜಾಮೂನಿಂದು, ಅದೂ ಬೇಕಾಗಿಲ್ಲ. ಅದ್ಯಾವುದೂ ಇಲ್ಲದೆ ಇನ್ಸ್ಟಂಟ್ ಆಗಿ ಬಹಳ ಸರಳವಾಗಿ ಬಹಳ ಸಾಫ್ಟ್ ಆಗಿರೋ ಖವಾದ್ ಗುಲಾಬ್ ಜಾಮೂನ್ ನಾ ಮನೆಯೊಳಗೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಪರ್ಫೆಕ್ಟ್ ಜಾಮೂನ್ ಮಾಡಲಿಕ್ಕೆ ಯಾವುದು ಟಿಪ್ಸನ್ನು ಫಾಲೋ ಮಾಡಬೇಕು ಅದನ್ನು ನಾನು ಶೇರ್ ಮಾಡೀನಿ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಖವಾದ ಜಾಮೂನಿಗೆ ಬೇಕಾಗುವ ಇನ್ಸ್ಟಂಟ್ ಖವಾನ ನಾವು ಮನೆಯೊಳಗೆ ಮಾಡ್ಕೊಳ್ಳೋಣ. ಅದಕ್ಕೊಂದು ಬಟ್ಲ ತಗೊಳ್ರಿ. ನಿಮ್ಗೆ ಯಾವ್ದು ಬೇಕೋ ಆ ಮೆಜರಿಂಗ್ ಕಪ್ ತೊಗೋಬಹುದು. ಅದರಲ್ಲಿಂದ 1 ಕಪ್ ಹಾಲಿನ ಪುಡಿ ತೊಗೊಳ್ಳೋಣ. ಆಮೇಲೆ ಅದಕ್ಕೆ ಅರ್ಧ ಬಟ್ಲ ಹಾಲು, ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಹೆಚ್ಚಿಗೂ ಹಾಕ್ಬೋದು. 1-2 ಚಮಚ ತುಪ್ಪ ಹಾಕಬೇಕು. ಆದಷ್ಟು ಈ ಖವಾನ ಮಾಡುವಾಗ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ರಿ, ಇಲ್ಲ ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ರಿ. ಇವಾಗ ಇದನ್ನ ಚಂದ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಪುಡಿ ಹಾಲು ಹಾಕಿದ ಕೂಡಲೇ ಕೆಲವು ಟೈಮು ಗಂಟುಗಳಾಗ್ತಾವೆ. ಆದಷ್ಟು ಗಂಟು ಇಲ್ಲಾರ್ದಂಗೆ ಮೊದಲು ಕಲಿಸ್ಕೋಬೇಕು. ಇನ್ನು ಗ್ಯಾಸ್ ನಾವು ಆಫ್ ಮಾಡಿರಬೇಕು. ಇವಾಗ ನೋಡ್ರಿ, ಗಂಟು ಇಲ್ದಂಗೆ ಎಲ್ಲ ಕಲಿಸ್ಕೊಂಡಾಯಿತು. ಇವಾಗ ನಾನು ಗ್ಯಾಸನ್ನು ಆನ್ ಮಾಡ್ಲಿಕತ್ತೀನಿ. ಇದನ್ನು ಲೋ ಫ್ಲೇಮ್ ಒಳಗೆ 1-2-3 ನಿಮಿಷ ಚಲೋ ಬೇಯಿಸ್ಕೋಬೇಕು. ಗಂಟು ಆಗ್ಲಾರ್ದಂಗೆ ಮತ್ತು ತಳ ಹೊತ್ಲಾರ್ದಂಗೆ ಸ್ವಲ್ಪ ಕಾಳಜಿ ತಗೋರಿ. ಈ ಇನ್ಸ್ಟಂಟ್ ಖವಾ ಆಗ್ಲಿಕ್ಕೆ ಭಾಳ ಟೈಮ್ ಬೇಕಾಗಂಗಿಲ್ಲ. 3-4 ನಿಮಿಷದೊಳಗೆ ಖವಾ ರೆಡಿ ಆಗ್ತದೆ ನೋಡ್ರಿ. ಇವಾಗೆಲ್ಲ ತಳ ಬಿಡ್ಲಿಕ್ಕತ್ತದ. ಆಮೇಲೆ ಚಂದ ಎಲ್ಲ ಒಟ್ಟಿಗೆ ಒಂಥರ ಬಾಲ್ ಥರ ಆಗ್ಲಿಕ್ಕತ್ತದ. ಅದರ ಅರ್ಥ ಇವಾಗ ಖವಾ ರೆಡಿ ಆಗ್ಯದ. ಅಂದಾಜಿನ ಪ್ರಕಾರ 200 ಗ್ರಾಮ್ ಖವಾ ನಮ್ದು ರೆಡಿ ಆಗ್ಯದ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನು ಚಿರೋಟಿ ರವೆ ಹಾಕೊಂಡು, ಈ ನಾನು ಹೇಳ್ಕೊಡೋ ರೆಸಿಪಿ ನಿಮಗೆ ಬಹಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅದರಿಂದ ಇನ್ನು ಮುಂದೆ ನಾ ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಲೋ ಫ್ಲೇಮ್ ಒಳಗೆ ಇದನ್ನು 1 ನಿಮಿಷ ಸ್ವಲ್ಪ ಬೇಯಿಸ್ಕೋಬೇಕಾಗ್ತದೆ. ಈ ರವೆ ಹಾಕಿ ಬೇಯಿಸುವಾಗ ಸ್ವಲ್ಪ ನನಗೆ ಭಾಳ ಗಟ್ಟಿ ಅನ್ನಿಸ್ತು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಲು ಹಾಕ್ಕೊಲಿಕತ್ತೀನಿ. ನೀವು ಸ್ವಲ್ಪ ಅಂದಾಜಿನೊಳಗೆ ಬೇಕನ್ಸಿದ್ರೆ ಹಾಲು ಹಾಕೋರಿ. ಯಾಕಂದ್ರೆ ರವೆ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೆ ಇಲ್ಲಿವರೆಗೂ ಒಟ್ಟು ಅರ್ಧ ಕಪ್ ಹಾಲು ಮತ್ತು ಇವಾಗ 1 ಟೇಬಲ್ ಸ್ಪೂನ್ ಹಾಲು ಹಾಕಿದ್ದೀನಿ ನೋಡ್ರಿ. ಈ ರೀತಿ ಮುಟ್ಟಿದಾಗ ಕೈಗೆ ಚಲೋ ಸಾಫ್ಟಾಗಿ ಆಗಬೇಕು. ಅಂದರೆ ನಾವು ಯೂಶ್ವಲಿ ಜಾಮೂನಿನ ಹಿಟ್ಟು ಕಲಿಸ್ತೀವಲ್ಲ, ಆವಾಗ ಯಾವ ರೀತಿ ನಮಗೆ ಅನ್ನಿಸ್ತಿರ್ತದ ಆ ಫೀಲಿಂಗಲ್ಲೇ ಇರಬೇಕು ಹಿಟ್ಟು. ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ಮೂತ್ ಫಿನಿಶಿಂಗು ಕಲರು ಎಲ್ಲ ಚಲೋ ಬರಲಿಕ್ಕೆ 1 ಟೇಬಲ್ ಸ್ಪೂನು ಮೈದಾ ಹಾಕೀನಿ. ಇದನ್ನು ನಾವು ಚಲೋ ಮಿಕ್ಸ್ ಮಾಡಬೇಕು. ಇವಾಗ ಕೂಡ ನೀವು ಸ್ವಲ್ಪ ಹದ ನೋಡಿಕೊಂಡು ಬೇಕು ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ರಿ. ಯಾಕಂದರೆ ಒಮ್ಮೆ ಭಾಳ ಹಾಲು ಹಾಕಿ ಬಿಟ್ರೆ ಈ ನಮ್ಮದು ಮೆಜರ್ಮೆಂಟ್ ತಪ್ಪಿ ಹೋಗ್ತದೆ. ಅದಕ್ಕೆ ನಿಮಗೆ ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೋಬೋದು. ಈ ಕಲಸಿರೋದನ್ನು ಸ್ವಲ್ಪ ಮುಚ್ಚಿ ಸೈಡಿಗಿಟ್ಟು ಈಗ ಪಾಕ ಮಾಡೋಣ. ಯಾವ ಕಪ್ಪಿನಿಂದ ನಾವು ಮೊದಲು ಅಳತಿ ತೊಗೊಂಡಿದ್ವಿ ಹಾಲಿನ ಪುಡಿ ಅದೆಲ್ಲ, ಅದೇ ಕಪ್ಪಿನಿಂದ ನಾನು 1.5 ಕಪ್ ಸಕ್ಕರೆ ಹಾಕ್ಲಿಕ್ಕತ್ತೀನಿ. 1.5 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಬೇಕು. ಇದು ಬಹಳ ಪರ್ಫೆಕ್ಟ್ ಮೆಜರ್ಮೆಂಟ್ ಅದ. ಯಾವುದೇ ಜಾಮೂನು ಮಾಡಿರಿ ನೀವು, ಇನ್ಸ್ಟಂಟ್ ಪ್ಯಾಕೆಟಿಂದನಾದರೂ ಮಾಡಿರಿ, ಹೊರಗಡೆಯಿಂದ ಖವಾ ತಂದಾದರೂ ಮಾಡಿರಿ, ಈ ಪಾಕದ ಏನು ಮೆಜರ್ಮೆಂಟ್ ಅದ ಬಹಳ ಪರ್ಫೆಕ್ಟಾಗಿ ಅದೆ. ಈ ಹಬ್ಬದ ಸೀಸನ್ ಒಳಗೆ ಮಾರ್ಕೆಟ್ ಒಳಗೆ ಕಲಬೆರಕೆ ಆಗಿರೋ ಸ್ವೀಟ್ಗಳು ಸಿಗ್ತಾವೆ. ಖವಾ ಕೂಡ ಇವಾಗ ಬಹಳ ಪ್ಯೂರ್ ಆಗಿರುವುದಿಲ್ಲ. ಅದಕ್ಕೆ ಆದಷ್ಟು ಹಬ್ಬದ ಒಳಗೆ ನೀವು ಏನೇ ಸ್ವೀಟ್ಸ್ ಮಾಡಿರಿ ಮನೆಯ ಒಳಗೆ ಮಾಡಿಕೊಂಡು ತಿನ್ನಿರಿ. ಅದರಿಂದ ಹೈಜೀನು ಇರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಈ ಸಕ್ಕರೆ ಪಾಕ ಮೇಲೆ ಚಂದ ಕ್ಲಿಯರ್ ಆಗಿ ಆಗ್ತದೆ. ಆವಾಗ ಇದ್ರೊಳಗೆ ಸ್ವಲ್ಪ ಈ ಕೇಸರಿ ಎಸಳನ್ನು ಹಾಕ್ರಿ, ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಇದನ್ನು 1-2 ನಿಮಿಷ ಅಷ್ಟೇ ಕುದಿಸ್ಬೇಕು. ಬಹಳ ಏರ್ ಪಾಕ ಆದರೆ ಜಾಮೂನಿನ ಮೇಲೆಲ್ಲ ಅಂಟ್ಕೋತದೆ. ಬಹಳ ನೀರು ಪಾಕ ಆದ್ರೆ ಜಾಮೂನು ಬಹಳ ಮೆತ್ತಗಾಗ್ಬಿಡ್ತದೆ. ಪಾಕ ಹಿಂಗೆ ಬಟ್ಟಿಗೆ ಹಚ್ಕೊಂಡಾಗ ಸ್ವಲ್ಪ ಜಿಗಿ ಆಗಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಡ್ರಿ. ಈ ಪಾಕ ರೆಡಿ ಆಗಲಿಕ್ಕೆ 5-6 ನಿಮಿಷ ಸಾಕಾಯಿತು. ಇವಾಗ ಕಲಸಿಟ್ಟಿರೋ ಹಿಟ್ಟನ್ನು ಸ್ವಲ್ಪ ನೋಡ್ರಿ ಅಷ್ಟು ಸಾಫ್ಟಾಗಿ ಕಾಣ್ಲಿಕ್ಕತ್ತದ. ಇವಾಗ ಕಲಸಿಟ್ಟಿರೋ ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗ್ಯದ. ನೀವು ಈ ರೀತಿ ಕೈಯಿಂದ ಮುಟ್ಟಿ ನೋಡ್ರಿ, ಉರುಳಿ ಮಾಡಲಿಕ್ಕೆ ಈಸಿಯಾಗಿ ಬರಬೇಕು. ಹದಕ್ಕೆ ಇದ್ರೆ ಸಾಕು. ಇದಕ್ಕೆ 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಬೇಕು. ಸೋಡಾ ಹಾಕಿಲ್ಲ ನಾನು, ಬೇಕಿಂಗ್ ಪೌಡರ್ ಹಾಕೀನಿ. ಆ ಬೇಕಿಂಗ್ ಪೌಡರ್ ಮೇಲೆ 1-2 ಚಮಚ ಹಾಲನ್ನು ಹಾಕೀನಿ. ಅಂದರೆ ಏನಾಗ್ತದೆ, ಆ ಬೇಕಿಂಗ್ ಪೌಡರು ಹಿಟ್ಟಿನೊಳಗೆ ಚಲೋ ಎಲ್ಲ ಕಡೆ ಕಲ್ಕೋತದೆ. ಇವಾಗ ಇದನ್ನು ನೀವು ಅಂಗೈಯಿಂದ ಚಲೋ ನಾದ್ಕೋಬೇಕು. ಸ್ವಲ್ಪ ಬೇಕನ್ಸಿದ್ರೆ ನೀವು ಸ್ವಲ್ಪ ಹಾಲನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಚಂದ ಇದನ್ನು ನಾದ್ಕೋಬೇಕು. ಈ ರೀತಿ ನಾದ್ಕೊಳ್ಳೋದನ್ನು ನೀವು ಇನ್ಸ್ಟಂಟ್ ಜಾಮೂನ್ದು ಪ್ರಿಮಿಕ್ಸ್ ತರ್ತಿರಲ್ಲ ಅದಕ್ಕೆ ಮಾಡಬೇಡ್ರಿ.
ಯಾಕಂದರೆ ಇನ್ಸ್ಟಂಟ್ ಪ್ರಿಮಿಕ್ಸಿಗೆ ನೀವು ಸ್ವಲ್ಪ ಹಗುರವಾಗಿ ಕಲಿಸ್ಕೋಬೇಕಾಗ್ತದೆ. ಬಹಳ ಫೋರ್ಸ್ ಹಾಕಿ ನಾದಬಾರ್ದು, ಅದರಿಂದ ಒಳಗೆ ಗಂಟುಗಳಾಗ್ತವೆ. ಇದು ಖವಾದ್ದದ, ಅದಕ್ಕೆ ಇದನ್ನು ನಾನು ಚಲೋ ನಾದ್ಕೊಲಿಗತ್ತೀನಿ. ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಗಳನ್ನಾಗಿ ನೀವು ಮಾಡ್ಕೋಬೋದು. ಸ್ವಲ್ಪ ಕೈ ಒಳಗೆ ಚಂದ ಹಿಂಗೆ ಪ್ರೆಸ್ ಮಾಡಿ ಫೋರ್ಸ್ ಹಾಕಿ ಸ್ವಲ್ಪ ಉಂಡೆ ಮಾಡಬೇಕು. ಯಾಕಂದ್ರೆ ಮೇಲೆ ಕ್ರ್ಯಾಕ್ಸ್ ಬರಬಾರ್ದು. ಕ್ರ್ಯಾಕ್ಸ್ ಬಂತು ಅಂತಂದ್ರೆ ಕರಿಯುವಾಗ ಒಡ್ಕೋತದ. ಈ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳ್ರಿ. ನಾನು ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಂದ ಜಾಮೂನ್ ಮಾಡೀನಿ. ಒಟ್ಟು 16 ಗುಲಾಬ್ ಜಾಮೂನು ಆಗ್ಯಾವ. ನಾ ಹೇಳಿರೋ ಮೆಜರ್ಮೆಂಟ್ ಪ್ರಕಾರ ದೊಡ್ಡ ದೊಡ್ಡ ಸೈಜಿಂದು 16 ಗುಲಾಬ್ ಜಾಮೂನ್ ಆಗ್ತಾವೆ. ನೀವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಸ್ವಲ್ಪ ದೊಡ್ಡದು ಇಲ್ಲ ಸಣ್ಣದು ಮಾಡ್ಕೋಬಹುದು. ಮೇಲೆ ಎಲ್ಲೂ ಕ್ರ್ಯಾಕ್ ಬರಬಾರ್ದು, ಅದನ್ನು ಒಂದು ನೋಡ್ಕೊಳ್ರಿ. ಮೀಡಿಯಮ್ ಕಾಯ್ದಿರೋ ಎಣ್ಣೆ ಒಳಗೆ ಈ ಉಂಡೆಗಳನ್ನು ಹಾಕಬೇಕು. ಎಣ್ಣೆ ಬಹಳ ಕಾಯ್ದಿರಬಾರ್ದು. ಎಣ್ಣೆ ಒಳಗೆ ಹಾಕಿದ ತಕ್ಷಣ ಒಂದು 10 ಸೆಕೆಂಡ್ ಹಾಗೆ ಬಿಡ್ರಿ, ಒಮ್ಮೆ ಕೈ ಆಡಿಸ್ಬೇಡ್ರಿ. ಯಾಕಂದ್ರೆ ಇವು ಒಡಿತಾವೆ, ಭಾಳ ಸ್ಮೂತಾಗಿರ್ತದೆ. ಅದಕ್ಕೆ ಕೈ ಆಡಿಸ್ಬೇಡ್ರಿ, ಅದಕ್ಕೆ ಒಡೆಯೋ ಚಾನ್ಸ್ ಇರ್ತದೆ. ಒಂದು 10 ಸೆಕೆಂಡ್ ಹಾಗೆ ಬಿಟ್ಟು ಚಂದ ಬ್ರೌನ್ ಆಗುವವರೆಗೂ ಇದನ್ನು ಕರ್ಕೋಬೇಕು. ಲೋ ಫ್ಲೇಮಲ್ಲೇ ಕರಿಬೇಕು, ಇಲ್ಲಾಂದ್ರೆ ಒಳಗೆ ಹಸಿ ಉಳಿತದೆ. ಇವಾಗ ಇದನ್ನು ತೆಗೆದ ತಕ್ಷಣವೇ ನಾವು ಪಾಕದೊಳಗೆ ಹಾಕಬಾರ್ದು. ಒಂದು ಸ್ವಲ್ಪ ಹೊತ್ತು ಇಡಬೇಕು ಹೊರಗೆ, ಯಾಕಂದ್ರೆ ಅದರೊಳಗಿರೋ ಎಣ್ಣೆ ಎಲ್ಲ ಪ್ಲೇಟಿಗೆ ಹತ್ತಿ ಹೋಗ್ತದೆ. ಆಮೇಲೆ ಇವಾಗ ಇನ್ನೂ ಉಳಿದಿರೋದು ಹಾಗೆ ಉಂಡೆ ಮಾಡಿರೋದನ್ನು ನಾನು ಲೋ ಫ್ಲೇಮ್ ಒಳಗೆ ಕರ್ಕೊಲಿಕತ್ತೀನಿ. ಚಂದ ಎಲ್ಲ ಕಡೆ ಒಂದೇ ಕಲರ್ ಬರೋ ಹಂಗೆ ಕರ್ಕೋಬೇಕು. ಇವಾಗ ಮೊದಲು ನಾನೇನು ಕರೆದಿಟ್ಟಿನಿ ಅದನ್ನು ನಾನು ಈಗ ಈ ಪಾಕದೊಳಗೆ ಹಾಕ್ಲಿಕತ್ತೀನಿ. ಪಾಕ ತಣ್ಣಗೆ ಇರಬಾರ್ದು, ಸ್ವಲ್ಪ ಬಿಸಿಕ್ಕಿಂತ ಕಡಿಮೆ ಅಂದರೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಆಮೇಲೆ ಇವು ಜಾಮೂನು ಅದ್ರೊಳಗೆ ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಮುಚ್ಚಿ ಇಡಬೇಕು. ಇವಾಗ ಮತ್ತೆ ಈ ಕಡೆ ನಾವು ಜಾಮೂನು ಕರಿಲಿಕ್ಕೆ ಹಾಕೀವಿ. ಚಂದ ಎಲ್ಲ ಕಡೆನೂ ಬ್ರೌನ್ ಆಗೋ ಹಂಗೆ ಕರ್ಕೊಳ್ರಿ. ಗ್ಯಾಸ್ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಲಿ. ಬಹಳ ಇನ್ಸ್ಟಂಟಾಗಿ ಈ ಜಾಮೂನು ಆಗ್ತದೆ, ಭಾಳ ಟೈಮ್ ತೊಗೊಳ್ಳೋದಿಲ್ಲ. ಆಮೇಲೆ ಇದು ನೋ ಫೇಲ್ ರೆಸಿಪಿ. ನಾನು ಹೇಳಿರೋ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿರಿ, ಪರ್ಫೆಕ್ಟಾಗಿ ಈ ಖವಾದ ಜಾಮೂನು ರೆಡಿ ಆಗ್ತದೆ. ಇದ್ರ ಟೇಸ್ಟು ನೀವು ಮಾರ್ಕೆಟಲ್ಲಿ ಏನು ಖವಾದ ಜಾಮೂನು ತಿಂತೀವಿ ಅದೇ ಟೇಸ್ಟ್ ಬರ್ತದೆ. ಇವಾಗ ಚಂದ ಒಂದು ತಾಸು ಇದನ್ನು ಪಾಕದೊಳಗೆ ಇಡಬೇಕು ನಾವು, ಅಂದ್ರೆ ಪಾಕ ಚಲೋ ಹಿರ್ಕೋತದೆ. ಈ ಜಾಮೂನಿಗೆ ನೀವು ಮಾರ್ಕೆಟ್ಗೆ ಹೋಗಿ ಖವಾದ್ ತರೋ ಅವಶ್ಯಕತೆ ಇಲ್ಲ. ಹಾಲಿನ ಪುಡಿ ನಿಮ್ಗೆ ಎಲ್ಲೂ ಸಿಗ್ತದೆ, ಈ ಸಣ್ಣ ಸಣ್ಣ ಕಿರಾಣಿ ಅಂಗಡಿ ಒಳಗೂ ಸಿಗ್ತದೆ. ಈವನ್ ಮನೆ ಹತ್ತಿರ ಇರೋ ಯಾವುದಾದ್ರೂ ಮೆಡಿಕಲ್ ಶಾಪ್ ಇರಲಿ, ಸಣ್ಣ ಸಣ್ಣ ಗ್ರಾಸರಿ ಸ್ಟೋರ್ ಇರಲಿ, ಎಲ್ಲ ಕಡೆ ನಿಮ್ಗೆ ಈ ಹಾಲಿನ ಪುಡಿ ಸಿಗ್ತದೆ. ಅದರಿಂದ ನೀವು ಇನ್ಸ್ಟಂಟಾಗಿ ಈ ಟೇಸ್ಟಿ ಸಾಫ್ಟ್ ಗುಲಾಬ್ ಜಾಮೂನ್ ಆರಾಮವಾಗಿ ಮಾಡ್ಬೋದು. ಯಾವುದೇ ಹಬ್ಬ ಇರಲಿ, ಮನೆಗೆ ಯಾರೇ ಅತಿಥಿಗಳು ಬರ್ತಿರಲಿ, ಇದು ಒಂದು ಪರ್ಫೆಕ್ಟ್ ಡೆಸರ್ಟ್. ನೀವು ಇದನ್ನು ಒಂದು ಸರ್ತಿ ಮಾಡಿ ನಿಮಗಿದು ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ನಂಗೆ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಅದರಿಂದ ನಾನು ಮುಂದೆ ಇನ್ನೂ ಹೊಸ ರೆಸಿಪಿಗಳನ್ನು ಹಾಕ್ಬೋದು. ಥ್ಯಾಂಕ್ ಯು.